ಪೀರಿಯಡ್ಸ್ ಅನ್ನೋದು ಖಂಡಿತ ಶಾಪ ಅಲ್ಲ, ಅದು ನಮ್ಮಲ್ಲಿ ನಡೆಯೋ ಒಂದು ಕ್ರಿಯೆ ಅಷ್ಟೆ. ನಾನು ಪೀರಿಯಡ್ಸ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ನನ್ನ ಹಬ್ಬಿ ನನಗೋಸ್ಕರ ಸ್ನ್ಯಾಕ್ಸು, ಕೇಕು, ಪಫು ಎಲ್ಲ ತಂದುಕೊಟ್ರು. ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಇರೋಂಥ ಹೆಣ್ಮಕ್ಳಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಸಹಾಯ ಮಾಡಿ. ಆದಷ್ಟು ಅರ್ಥ ಮಾಡ್ಕೊಳ್ಳಿ ಅವ್ರನ್ನ. ಅವ್ರಿಗೆ ಕ್ರೇವಿಂಗ್ಸ್ ಆಗ್ತಾಯಿರುತ್ತೆ, ಏನಾದರೂ ಸ್ವೀಟ್ಸು, ಚಾಕ್ಲೇಟ್ಸ್ ತಂದು ಕೊಡಿ. ಅವ್ರಿಗೆ ಮೋಟಿವೇಟ್ ಮಾಡಿ, ಸ್ವಲ್ಪ ಅವ್ರ ಜೊತೆ ಕಾಲ ಕಳೆಯಿರಿ. ಅವ್ರಿಗೂ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ಡೇ ಊರಿಗೆ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ತಂದೆಯವ್ರ ಕಾರ್ಯ ಇತ್ತು 5ನೇ ತಿಂಗಳದ್ದು. ಸೊ ಮಕ್ಕಳನ್ನ ಸ್ಕೂಲಿಂದ ಡೈರೆಕ್ಟ್ ಕರ್ಕೊಂಡು ಮಧ್ಯಾಹ್ನ ಹೊರಟ್ವಿ. ಮಕ್ಕಳಿಗೆ ಹಾಫ್ ಡೇ ಹಾಕ್ಸಿದ್ವಿ ಸ್ಕೂಲು. ಅಂದಿವೆ ಹೋಗ್ತಾ ಸ್ವಲ್ಪ ಪ್ಲೇಟ್ಸ್ ಬೇಕಿತ್ತು ಊಟಕ್ಕೆ, ಅದನ್ನು ತೊಗೊಂಡು ನಮ್ಮ ಫೇವ್ರೆಟ್ ಜಾಗಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಾವಿಲ್ಲಿ ಊಟ ಮಾಡ್ತಾ ಇರೋದು. ಮನೆಯಲ್ಲೇ ಅಡುಗೆ ಬಂದಿದ್ವಿ. ಸೊ ಅದನ್ನು ಈ ಥರ ನೇಚರ್ ಮಧ್ಯೆ ಊಟ ಮಾಡೋದು ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ತರಕಾರಿ ಪಲಾವ್ ಮಾಡ್ಕೊಂಡು ಬಂದಿದ್ವಿ, ತುಂಬಾ ಟೇಸ್ಟಿಯಾಗಿತ್ತು. ನೇಚರು ಅಪ್ಪ, ಆ ಫೀಲೇ ಬೇರೆ. ನಿಮಗೆಲ್ಲ ನೇಚರಲ್ಲಿ ಇದ್ಕೊಂಡು ಊಟ ಮಾಡೋದು ಒಂದು ಟ್ರಿಪ್ ಥರ, ಒಂದು ಮಿನಿ ಟ್ರಿಪ್ ಥರ, ಏನಾದರೂ ಪಿಕ್ನಿಕ್ ಹೋಗೋ ಥರ ಆ ಥರ ಅನಿಸಿದ್ರೆ ಹಿಂಗಿರುತ್ತೆ, ಖುಷಿಯಾಗುತ್ತೆ. ನೀವು ಹೋಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಫುಲ್ ಎಂಜಾಯ್ ಮಾಡಿದ್ವಿ ಊಟನ. ಅಲ್ಲಿಂದ ಮತ್ತೆ ಹೊರಟ್ವಿ. ಈ ಹೈವೇ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಯಾವ ದೇಶಕ್ಕೂ ಕಡಿಮೆ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದ ಈ ಹೈವೇ ರೋಡ್ಗಳು ಅನಿಸುತ್ತೆ, ಆ ದೇಶಕ್ಕೂ ಅನ್ನೋ ಮಟ್ಟಿಗೆ. ಹಾಗೆ ಸೆಂಟ್ರಲ್ಲಿ ಒಂದು ಟೀ ಬ್ರೇಕ್ನ ತೊಗೊಂಡ್ವಿ. ಇದು ಬಂದುಬಿಟ್ಟು ಎಲ್ಲಿದೆ ಅಂತ ಹೇಳಿದ್ರೆ ಸತ್ಯಗಾಲ ಹತ್ರ ಇದೆ. ಸತ್ಯಗಾಲ ಆ್ಯಂಡ್ ಪೋಸ್ಟ್ ಇದೆಯಲ್ಲ, ಅಲ್ಲಿರೋದು. ತುಂಬ ಚೆನ್ನಾಗಿದೆ. ಗಂಧದ ಗುಡಿ ಕೆಫೆ ಅಂತ. ಬೈಪಾಸ್ ಹೈವೇ ಆಗಿದೆಯಲ್ಲ, ಸೊ ಆ ಹೈವೇಲಿ ಬರುತ್ತೆ ಈ ಕೆಫೆ. ತುಂಬ ಚೆನ್ನಾಗಿದೆ. ಮಸ್ಟ್ ಟ್ರೈ. ಬ್ರೆಡ್ ಟೋಸ್ಟು, ಏಲಕ್ಕಿ ಟೀ, ಲೆಮನ್ ಟೀ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಆನ್ ದಿ ವೇ ನೀವು ಏನಾದರೂ ಬೈಪಾಸ್ ರೋಡಲ್ಲಿ ಹೋದರೆ ಗಂಧದ ಗುಡಿ ಕೆಫೆಗೆ ಹೋಗಿ ಮಸ್ಟ್ ಟ್ರೈ. ಓಕೆನಾ? ತುಂಬ ಚೆನ್ನಾಗಿರುತ್ತೆ. ನಾವು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. 2 ಕಪ್ ಟೀ ಕುಡಿದ್ವಿ. ನೋಡಿ, ನನ್ನ ಹತ್ರ ಟೀ ಇಸ್ಕೊಂಡು ಒಂದು ಕಪ್ ಟೀ ಫುಲ್ ಕುಡಿದ್ಬಿಟ್ಟು ಈಗ ನನಗೆ ಟೀ ತೊಗೊಂಡು ಬಂದಿದ್ದಾನೆ ಅವನಿಗೆ ಅಂತ. ಮತ್ತೆ ನನಗೆ ಕೊಡ್ತಾ ಇಲ್ಲ. ಅಮ್ಮನಿಗೇನೆ ಟೀ ಕೊಡದೆ ಕುಡಿತೀನಿ. ಅಮ್ಮನಿಗೆ ಒಂದು ಸ್ವಲ್ಪ ಟೀ ಕೊಡದೆ ಒಬ್ಬನೇ ಇರ್ತವನೆ. ನನ್ನ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಪ್ರಾಣಿಗಳಂದರೆ ತುಂಬಾ ಇಷ್ಟ. 2 ನಾಯಿ ಮರಿಗಳ ಹತ್ತಿರ ಬಂದು ಕರೆದ ತಕ್ಷಣ ಅವುಗಳಿಗೆ ಬನ್ನ ತಿನ್ನಿಸಿ ಮುದ್ದು ಮಾಡಿ ಅಲ್ಲಿಂದ ಹೊರಟ್ವಿ. ನಮ್ಮೂರಿಗೆ ರೀಚ್ ಆದ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.